ಆಮೇಲೆ ಏನಪ್ಪಾ ಅಂದ್ರೆ ಯಾವುದು ಪರಿಸರದ ಬಗ್ಗೆ ಬಂದರು ಚೆನ್ನಾಗಿತ್ತು ವಿಚಾರಗಳು. ನೀವೆಲ್ಲ ಈ ತರ ಬರವಣಿಗೆ ಏನಾಗುತ್ತೆಪ್ಪ ಅಂದ್ರೆ ನಿಮ್ಮಲ್ಲಿ ಒಂದು ಹೊಸದಾಗಿರುವಂತಹ ಭಾಷಾ ಬರವಣಿಗೆ ಬರುತ್ತೆ, ಶೈಲಿಗಳ ಬೆಳವಣಿಗೆ ಆಗುತ್ತೆ, ಹೊಸದಾಗಿರುವಂತಹ ವಿಚಾರ ಬರುತ್ತೆ. ಪದಕ್ಕೆ ಪದವನ್ನು ಹ್ಯಾಂಗ್ ಜೋಡಿಸ್ಬೇಕು, ವಾಕ್ಯಕ್ಕೆ ವಾಕ್ಯವನ್ನು ಹ್ಯಾಂಗ್ ಜೋಡಿಸ್ಬೇಕು ಅನ್ನೋದು ಗೊತ್ತಾಗುತ್ತೆ ನಿಮಗೆಲ್ಲ. ಸುಮ್ಮನೆ ಓದೋದು ದೊಡ್ಡ ಕೆಲಸ ಅಲ್ಲ, ಬರವಣಿಗೆ ಶೈಲಿ ಗೊತ್ತಾಗಬೇಕಲ್ಲ ನಿಮ್ಮ ಹತ್ರ. ಹೇಗೆ ಹೌ ಟು ರೈಟಿಂಗ್, ಹೌ ಟು ಜಾಯಿನ್ ದ ವರ್ಡ್ಸ್, ಆ ಪದವನ್ನು ಹೆಂಗ್ ಜೋಡಣೆ ಮಾಡಬೇಕು ಅನ್ನೋದನ್ನ ಅದು ಬೇಕು. ಅದಕ್ಕೆ ಸಮಾಜ ಏನಪ್ಪ ಅಲ್ಲೋರ ಕಲೋರು ವಾಲಕತ್ತದೆ, ನಮ್ಗೆಲ್ಲ ಗೊತ್ತಿದೆ, ನಿಮ್ಗೆಲ್ಲ ಗೊತ್ತಿದೆ, ಅಲ್ಲೋರ ಕಲೋರು ವಾಲಕತ್ತದೆ. ಸುಮಾರು ರೋಗಗಳು ಉರ್ಜನೆಗಳು ಬಂದಾಗತ್ತಾವ, ಮಹಾಮಾರಿಯಿಂದ ರೋಗಗಳು ಬಂದಾಗ ಇರುತ್ತೆ, ಅದೆಲ್ಲ ಮೆಟ್ಟು ನಿಂತೇವೆ, ಅದ್ರ ಬಗ್ಗೆ ಬರೀಬಹುದಲ್ಲ ನೀವು. ಮುಂದೇನಪ್ಪ ಕರೋನದಂತ ರೋಗ ಬಂದವ, ಆಮೇಲೆ ಕಾಲದಂತ ರೋಗಗಳು ಬಂದವ, ಏಡ್ಸ್ ಅಂತ ಮಹಾಮಾರಿ ಅಂತ ರೋಗಗಳು ಬಂದು ಹೋಗ್ಯಾವ. ಅವುಗಳ ಬಗ್ಗೆ ಸ್ವಲ್ಪ ನಮ್ಮಲ್ಲಿ ಅವೇರ್ನೆಸ್ ಇರಬೇಕು, ಸಾಮಾಜಿಕವಾಗಿ ಅವೇರ್ನೆಸ್, ಸಾಮಾಜಿಕವಾಗಿ ನಮ್ಮಲ್ಲಿ